ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಕ್ಸಿಮಾ ಅನ್ನೋ ಕಂಡೀಷನ್ ಬಗ್ಗೆ ತಿಳ್ಕೋಣ. ಎಕ್ಸಿಮಾ ಅಂದರೆ ಮಗುದು ಚರ್ಮ ಏನಿರುತ್ತಲ್ಲ ಅದರಲ್ಲಿ ಈ ಎಪಿಥಿಯಲ್ ಬ್ಯಾರಿಯರ್ ಅಂತ ಹೇಳ್ತೇವೆ, ಅದು ಡಿಫೆಕ್ಟಿವ್ ಆಗಿರುತ್ತೆ. ಆ ಕಾರಣ ಚರ್ಮದಲ್ಲಿರೋ ತೇವಾಂಶ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಸ್ಕಿನ್ನು ಒಣಗೋಗಿ ತುರ್ಸೋಕ್ಕೆ ಶುರುವಾಗುತ್ತೆ. ಇದನ್ನು ಎಕ್ಸಿಮಾ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಪೋಷಕರಾಗಿ ಏನೇನು ಮಾಡ್ಬೋದಪ್ಪ ಕಂಟ್ರೋಲ್ ಮಾಡೋಕ್ಕೆ ಈ ಡ್ರೈನೆಸ್ ಮತ್ತು ಇಚ್ಚಿಂಗ್ ಅನ್ನೋದನ್ನ ಅಂತ ನೋಡೋದಾದರೆ, ಒಂದು ಮಾಯಿಶ್ಚರೈಸೇಷನ್. ಮಗುಗೆ ಪದೇ ಪದೇ ಮಾಯಿಶ್ಚರೈಸರ್ನ ಹಚ್ತಾ ಇರಬೇಕು. ಸೊ ದಟ್ ಇಲ್ಲಿ ನಾವು ಒಂದು ಪದ್ರ ಅಂದರೆ ಬ್ಯಾರಿಯರ್ನ ಕ್ರಿಯೇಟ್ ಮಾಡಲಿಕ್ಕೆ. ಯಾವಾಗ ಹಚ್ಚಬೇಕು ಅಂದರೆ ಸ್ನಾನ ಆಗಿದ್ದು 3 ನಿಮಿಷದೊಳಗೇನೆ ಹಚ್ಚಬೇಕಾಗಿರುತ್ತೆ. ಯಾವ ಥರ ಕ್ರೀಮ್ನ ಹಚ್ಚಬೇಕು ಅಂದರೆ ತಿಕ್ಕಾಗಿರಬೇಕು, ಪ್ಲಸ್ ಅದರಲ್ಲಿ ಯಾವುದೇ ಥರ ಸ್ಮೆಲ್ಲು ಆ್ಯಡೆಡ್ ಸಬ್ಸ್ಟೆನ್ಸಸ್ ಎಲ್ಲ ಇರಬಾರ್ದು. ಮತ್ತು ಸ್ನಾನ ಯಾವ ಥರ ಮಾಡಿಸ್ಬೇಕು ಅಂತ ನೋಡೋದಾದರೆ, ಮಗುಗೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು. ಪ್ಲಸ್ ಸೋಪ್ಸ್ ಎಲ್ಲ ಏನಿರುತ್ತಲ್ಲ ಅದು ಮೈಲ್ಡ್ ಆಗಿರೋವಂಥದ್ದನ್ನು ತೊಗೊಂಡು ಜಸ್ಟ್ ನೀರು ಹಾಕ್ಬಿಟ್ಟು ಅಪ್ಲೈ ಮಾಡಿ ತೊಳೆದು ಬಿಡಬೇಕು. ಸ್ಕಿನ್ನನ್ನು ಉಜ್ಜೋದು ತಿಕ್ಕೋದು ಅದೆಲ್ಲ ಮಾಡಬಾರ್ದು. ಸ್ನಾನ ಆಗಿದ್ದ ಕೂಡಲೇ ಮೈನೂ ಅಷ್ಟೇ ತುಂಬ ಒರ್ಸೋಕ್ಕೆಲ್ಲ ಹೋಗ್ಬಾರ್ದು. ರಬ್ ಮಾಡಿ ಅಲ್ಲಿ ಜಸ್ಟ್ ಹಿಂಗೆ ಡ್ಯಾಬ್ ಮಾಡಿಕೊಂಡು ಏನು ಎಕ್ಸೆಸ್ ವಾಟರ್ ಇರ್ತಾರ ನೀರು ಅದನ್ನು ತೆಗೆದುಬಿಟ್ಟು ಅದ್ರ ಮೇಲೆ ಇಮಿಡಿಯೇಟಾಗಿ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಬಿಡ್ಬೇಕು. ನೆಕ್ಸ್ಟ್ ಬಟ್ಟೆ ಅಂತ ನೋಡೋದಾದರೆ, ಮಕ್ಕಳಿಗೆ ಕಾಟನ್ ಕ್ಲಾತ್ಸ್ ಅಂದರೆ ಹತ್ತಿ ಬಟ್ಟೆನ ಹಾಕಬೇಕು. ಫುಲ್ ಸ್ಲೀವ್ಸ್ ಇರಬೇಕು, ಅಂದರೆ ಕೈ ಫುಲ್ಲಾಗಿರಬೇಕು, ಕಾಲು ಫುಲ್ಲಾಗಿರಬೇಕು, ಮತ್ತು ಚೆನ್ನಾಗಿ ಗಾಳಿ ಆಡಬೇಕು ಅಂಥ ಬಟ್ಟೆಗಳನ್ನ ಹಾಕಬೇಕು. ಯಾವಾಗಲೂ ಅಷ್ಟೇ ನೆನ್ಪಿಡಿ, ಸ್ಕಿನ್ನ ರಬ್ ಮಾಡೋದು ತುರ್ಸೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಮಗುದು ಉಗುರು ಕ್ಲೀನಾಗಿದೆಯಾ ಮತ್ತು ಟ್ರಿಮ್ ಆಗಿದೆಯಾ ಅದನ್ನು ಗಮನಿಸಬೇಕಾಗಿರುತ್ತೆ. ನೆಕ್ಸ್ಟು ಏನೇನು ಮಾಡಬಾರ್ದು ಅಂತ ನೋಡೋದಾದರೆ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತಲ್ಲ, ತುಂಬ ಬಿಸಿ ಇದೆ, ತುಂಬ ಚಳಿ ಇದೆ, ಅಂಥ ವೆದರ್ಗೆ ಮಗುನ ಸ್ವಲ್ಪ ಕಡಿಮೆ ಎಕ್ಸ್ಪೋಸ್ ಮಾಡಬೇಕು. ಮತ್ತು ಸ್ಕಿನ್ನಿಗೆ ಯಾವುದರಿಂದ ಇರಿಟೇಷನ್ ಆಗ್ತಾ ಇದೆ ಅದನ್ನು ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ಲೈಕ್ ಉಲ್ಲನ್ ಕ್ಲಾತ್ಸ್ ಹಾಕೋದಾಗಿರ್ಬೋದು, ಅಥವಾ ಸೆಂಟ್ ಹಾಕೋದಾಗಿರ್ಬೋದು, ಅಥವಾ ಯಾವುದೇ ಜ್ಯುವೆಲ್ರಿ ಅಂದರೆ ಆಭರಣ ಇರುತ್ತಲ್ಲ ಅದರಿಂದ ಮಗುಗೆ ಇರಿಟೇಷನ್ ಆಗ್ತಾ ಇದೆ ಅಂದರೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ನಾವು ಯಾವಾಗ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂತ ನೋಡೋದಾದರೆ, ಯಾವಾಗ ಇದು ಒಣ ಚರ್ಮ ತುಂಬ ಜಾಸ್ತಿ ಇದೆ, ತುಂಬ ತುರಿಸ್ತಾ ಇದೆ, ಮಗುಗೆ ಅದರದ್ದು ದಿನನಿತ್ಯ ಆ್ಯಕ್ಟಿವಿಟೀಸ್ ಏನಿರುತ್ತೆ, ಮಲಗೋದು, ಆಟ ಆಡೋದು, ಸ್ಕೂಲಿಗೆ ಹೋಗೋದು, ಇದರಲ್ಲೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ಮೀಟ್ ಮಾಡಬೇಕಾಗಿರುತ್ತೆ. ಅಥವಾ ಚರ್ಮ ತುಂಬ ಒಣಗಿ ಅದರಿಂದ ನೀರು ಥರ ಬರ್ತಾ ಇದೆ, ಅಥವಾ ಪಸ್ಸಾಗಿದೆ, ಅಥವಾ ಫೀವರ್ ಜೊತೆ ರ್ಯಾಶ್ ಬರ್ತಾ ಇದೆ, ಈ ಥರ ಎಲ್ಲ ಕಂಡೀಷನ್ಸಲ್ಲಿ ನೀವು ನಿಮ್ಮ ಮಕ್ಕಳ ಡಾಕ್ಟ್ರು ಅಥವಾ ಚರ್ಮ ಡಾಕ್ಟ್ರನ್ನ ಮೀಟ್ ಮಾಡ್ಬೋದಾಗಿರುತ್ತೆ. ಮತ್ತು ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಈ ಎಕ್ಸಿಮಾ ಅನ್ನೋದನ್ನು ಪ್ರಾಪರ್ ಕೇರ್ ಮಾಡೋದ್ರಿಂದ ಚರ್ಮದ್ದು ಕಂಟ್ರೋಲಲ್ಲಿ ಇಟ್ಕೋಬೋದು. ಇದು ಯಾವುದೇ ಥರ ಕಂಟ್ಯಾಜಿಯಸ್ ಡಿಸೀಸ್ ಅಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಈ ನಾನು ಮೇಲ್ಗಡೆ ಹೇಳಿರುವಂಥ ಕಂಟ್ರೋಲ್ ಮೆಷರ್ಸ್ನ ನಾವು ಇಟ್ಕೊಂಡ್ರೆ ಗಮನದಲ್ಲಿ, ಮಗು ಆರಾಮಾಗಿ ತಂದು ರುಟೀನ್ ಆ್ಯಕ್ಟಿವಿಟಿ ಏನಿರುತ್ತಲ್ಲ ಅದನ್ನೆಲ್ಲ ಮಾಡ್ಬೋದು. ಮತ್ತು ಮಗುನು ಎಲ್ಲ ಮಕ್ಕಳ ಥರನೂ ನಾರ್ಮಲಾಗಿ ಇರ್ಬೋದಾಗಿರುತ್ತೆ. ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇದ್ದರೆ ನೀವು ಯಾವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಥ್ಯಾಂಕ್ ಯು.